ಇನ್ನು ಸಾವಿರ ಸಾವಿರ ವರ್ಷಗಳಿಂದ ನಮ್ಮ ಸಂಸ್ಕೃತಿಯನ್ನ ಹೀಯಾಳಿಸ್ತಾರೆ. ಸಂಸ್ಕೃತಿ ವಿರುದ್ಧದ ದುಷ್ಟರಿಗೆ ರಾಜ್ಯ ಸರ್ಕಾರ ರಕ್ಷಣೆಯನ್ನ ಕೊಡ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನೇರಿ ಮಠದ ಶ್ರೀಗಳು. ಇಂತಹ ಹೇಳಿಕೆಗಳನ್ನ ಯಾರು ಕೊಡ್ತಿದ್ದಾರೆ, ನಮ್ಮ ಸಂಸ್ಕೃತಿಯನ್ನ ವಿರೋಧಿಸಿ ಯಾರು ಹೇಳಿಕೆ ಕೊಡ್ತಾರೆ ಅವರಿಗೆ ಸರ್ಕಾರ ರಕ್ಷಿಸ್ತಾ ಇದೆ, ಇದು ದುರದೃಷ್ಟಕರ ಅಂತ ಹೇಳಿ ಪವರ್ ಟಿವಿ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರ ಶ್ರೀಗಳು ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ. ರಾಜ್ಯ ಸರ್ಕಾರ ನನ್ನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದೆ. ಸರ್ಕಾರದ ಕೆಲ ಮಂತ್ರಿಗಳು ನನ್ನ ವಿರುದ್ಧ ಹುನ್ನಾರವನ್ನ ಮಾಡ್ತಿದ್ದಾರೆ. ಸನಾತನ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ಒಡೆಯುವಂತಹ ಹುನ್ನಾರ ಬಹಳ ಪ್ಲಾನ್ಡ್ ಆಗಿ ನಡೀತಾ ಇದೆ ಅಂತ ಪವರ್ ಟಿವಿಗೆ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿದ್ದಾರೆ. ಹಾಗಾದ್ರೆ ಕಾಡಸಿದ್ದೇಶ್ವರ ಶ್ರೀಗಳು ಏನ್ ಮಾತನಾಡಿದ್ರು, ಅವರ ಮನದಾಳದಲ್ಲಿರುವಂತಹ ನೋವು, ಬೇಸರ, ಆಕ್ರೋಶ ಎಂಥದ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ ಟಿವಿಯ ಜೊತೆಯಲ್ಲಿ ಮನಬಿಚ್ಚಿ ಶ್ರೀಗಳು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಸಾವಿರ ವರ್ಷಗಳಿಂದ ಶ್ರೀಮಂತವಾಗಿರುವಂತಹ ನಮ್ಮ ಸಂಸ್ಕೃತಿಯನ್ನ ಪ್ರತಿ ದಿವಸನೂ ಹೀಯಾಳಿಸ್ತಾ ಇರ್ತಾರೆ ಇವರು. ಶ್ರೀರಾಮಚಂದ್ರ ಕುಡುಕ ಅಂತ ಹೇಳ್ತಾರೆ. ನಮ್ಮ ಚಾಮುಂಡಿ ದೇವಿ ಇವಳು ವೇಶ್ಯ ಅಂತ ಹೇಳ್ತಾರೆ. ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದೆ ಸರ್ಕಾರ ಹೀಗೆ ಹೇಳಿದವನಿಗೆ. ಆದ್ರೆ ನಾನು ಇದನ್ನ ಉಳಿಸ್ಬೇಕು ಅಂದವನಿಗೆ ಮಾತ್ರ ಪ್ರವೇಶ ಬಂಧನ. ಈ ರೀತಿ ಹೇಳಿಕೆ ಕೊಟ್ಟಂತ ಯಾವ ದುಷ್ಟರಿದಾರಲ್ಲ ಅವ್ರಿಗೆಲ್ಲರಿಗೂ ಸರ್ಕಾರ ಸೆಕ್ಯೂರಿಟಿ ಕೊಡ್ತಾ ಇದೆ. ಅಂದ್ರೆ ಸರ್ಕಾರದ ನೀತಿ ಹೇಗಿದೆ ನೋಡಿ. ಅಂದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಅಲ್ಲಿ ತಮ್ಮ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸಿದೆ. ಹೌದು, ನಿಶ್ಚಿತವಾಗಿಯೂ. ಯಾಕಂದ್ರೆ ಈ ಸರ್ಕಾರದಲ್ಲಿರುವಂತ ಕೆಲವು ಮಂತ್ರಿಗಳು ಇವರು ಎಲ್ಲರೂ ಕೂಡಿ ಹುನ್ನಾರ ಮಾಡಿಕೊಂಡು ಈ ಸ್ವಾಮಿಗಳನ್ನ ಕೈಯಲ್ಲಿಟ್ಕೊಂಡು ಕೆಲ್ಸಕ್ಕೆ ಬಾರದವ್ರನ್ನೆಲ್ಲ ಒತ್ತಡ ಸೇರಿಸಿಕೊಂಡು ಈ ಸಮಾಜ ಒಡೆಯುವಂತ ದೇಶವನ್ನ ಮತ್ತು ನಮ್ಮ ಸನಾತನ ಧರ್ಮವನ್ನ ಅಥವಾ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವಂತ ಹುನ್ನಾರಕ ಯಾಕೆ ಇದು ನಮ್ಮ ರಾಜ್ಯದಲ್ಲಿ ಅಂತ ಸಾವಿರ ವರ್ಷಗಳಿಂದ ಶ್ರೀಮಂತವಾಗಿ. ಇನ್ನು ಶ್ರೀಗಳಿಗೆ ಸದ್ಯ ವಿಜಯಪುರ ಹಾಗೆ ಬಾಗಲಕೋಟೆಗೆ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಶ್ರೀಗಳು ಮಾತನಾಡಿದ್ರು. ಇಡೀ ರಾಜ್ಯಕ್ಕೇನೆ ನಿಷೇಧ ಹೇರುವಂತಹ ಹುನ್ನಾರಗಳು ನಡೀತಾ ಇದೆ. ಈ ಬಗ್ಗೆ ನನಗೂ ಮೂಲಗಳಿಂದ ಮಾಹಿತಿ ಬಂದಿದೆ ಅಂತ ಹೇಳಿ ಪವರ್ ಟಿವಿಗೆ ಕಾಡಸಿದ್ದೇಶ್ವರ ಶ್ರೀಗಳು ಮಾತನಾಡಿದ್ದಾರೆ. ಇನ್ನು ಇದೆಲ್ಲವನ್ನ ನೋಡ್ಕೊಂಡು ನಾನೇನ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಇವ್ರು ಮಾತನಾಡಿದ್ರು ಅಂತ ಹೆದರಿ ನನ್ನ ಹೋರಾಟ ಹಿಂದಿಕ್ಕೋದಿಲ್ಲ. ನಿಷೇಧವನ್ನ ಪ್ರಶ್ನಿಸಿ ನಾನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ ಪವರ್ ಟಿವಿಯ ಜೊತೆಯಲ್ಲಿ ಮಾತನಾಡುವ ಸಂದರ್ಭ ಕಾಡಸಿದ್ದೇಶ್ವರ ಶ್ರೀಗಳು ಹೇಳಿದ್ದಾರೆ. ಹಾಗಾದ್ರೆ ಅವರಿಗೆ ವಿಧಿಸಿರುವ ನಿರ್ಬಂಧದ ಬಗ್ಗೆ, ಮುಂದಿನ ಶ್ರೀಗಳ ಹೆಜ್ಜೆ ಬಗ್ಗೆ ಪವರ್ ಟಿವಿ ಜೊತೆ ಏನೆಲ್ಲ ಮನದಾಳ ಹಂಚಿಕೊಂಡ್ರು ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಸ್ವಾಮೀಜಿ, ಅವ್ರಿಗೆ ನೀವು ಒಂದು ಎಚ್ಚರಿಕೆ ಅನ್ಕೊಳ್ಳಿ ಅಥವಾ ಸಂದೇಶ ಅನ್ಕೊಳ್ಳಿ, ಏನಾದ್ರು ತಮ್ಮ ಕಡೆಯಿಂದ ಏನಾದ್ರು ಹೇಳೋದಿದೆ. ಯಾಕಂತಂದ್ರೆ ಈಗ ವಿಜಯಪುರದಲ್ಲಿ ತಮಗೆ ಪ್ರವೇಶ ನಿಷೇಧ ಆಯ್ತು, ಬಾಗಲಕೋಟೆಯಲ್ಲಿ ಕೂಡ ಆಗಿರುವ ಕೆಲವು ಈಗ ಇಡೀ ರಾಜ್ಯಕ್ಕೆ ಲಾಗು ಮಾಡ್ಬೇಕು ಅಂತ ತಿಳ್ಕೊಂಡು ಚೀಫ್ ಸೆಕ್ರೆಟರಿ ಇಂದ್ರ ಪತ್ರ ಬರೆಸುವಂತ ಹುನ್ನಾರದಲ್ಲಿದ್ದಾರ ಅಂತ ನನಗ ಕೆಲವು ಮೂಲಗಳಿಂದ ಗೊತ್ತಾಗಿದೆ. ಅಂದಲ್ಲಿ ನಿಮ್ ನಡೆ ಏನ್ ಸ್ವಾಮೀಜಿ ಈಗ ಮುಂದ್ಗಡೆ ತಮ್ಮ ಕರ್ನಾಟಕದ ನಾನಂತರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೇನೆ, ಆ ಮಾತ್ ಬೇರೆ. ಇಲ್ದೇ ಇದ್ರೆ ನಮ್ಮ ವಿಜಯಪುರದ ಜನ ಹೇಳಿದ್ದಾರೆ, ನನ್ನ ಹತ್ರ ಬಂದಿದ್ರು, ಸ್ವಾಮೀಜಿ ನಾವು ಒಂದ್ 50,000 ಲಕ್ಷ ಜನ ಕಣೇರಿಗೆ ಬರ್ತೀವಿ, ನಾವು ಕಣೇರಿಯಿಂದ ಪಾದಯಾತ್ರೆ ಆರಂಭ ಮಾಡ್ತೀವಿ ವಿಜಾಪುರಕ್ಕೆ. ದುಪ್ಪಟ್ಟು ಅಥವಾ 3 ಪಟ್ಟು ಜನಸಂಖ್ಯೆ ಆಗ್ಬೋದು ನಾವು ಅಲ್ಲಿಗೆ ಹೋಗುವವರೆಗೆ. ಹೋಗಿ ವಿಜಯಪುರದ ಈ ಕಲೆಕ್ಟರ್ ಮತ್ತು SP ಆಫೀಸಿನ ಎದುರಿಗೆ ಕೂತ್ ಬಿಡೋಣ, ಎಲ್ಲಿವರೆಗೆ ಅವ್ರಿಗೆ ಮನಸ್ಸು ಕರಗೋದಿಲ್ಲ ಅಲ್ಲಿವರೆಗೆ ಕೂತ್ ಬಿಡೋಣ.